ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಏನ್ ಮಾಡ್ತೀಯಾ? ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ನಾವ್ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಮರಿಗಳನ್ನ ಸೇಲ್ ಮಾಡ್ತೀವಿ ಅನ್ನೋದೇನೆ ತುಂಬಾ ಇಂಪದೇ ನಮ್ಮೆಲ್ಲರ ತಲೆಗೂ ಸಂತೆಗಳು. ಹೌದು, ಲೆಕ್ಸ್ ಅಥವಾ ಫ್ರೋಸನ್ ಮೀಟ್ ಸೆಂಟರ್ಸ್ ಅಂತ ಹೇಳ್ತೀವಿ. ಸೊ ಇದೇನು ಕಸ್ಟಮರ್ಗಳು, ಸೊ ನೀವ್ ಎಲ್ಲಿ ಈಗ ಮರಿ ಸಾಕ್ತಾ ಇದ್ದೀರಾ ಅಲ್ಲಿ ವಾಕ್ ಇನ್ ಕಸ್ಟಮರ್ ಗಳನ್ನ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಏನು. ನೆಕ್ಸ್ಟ್, ಲಿಫ್ಟರ್ಸ್ ಮತ್ತೆ ಬ್ರೋಕರ್ಸ್. ನೋಡಿ, ಲಿಫ್ಟರ್ಸ್ ಮತ್ತೆ ಬ್ರೋಕರ್ಸ್ಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಎಲ್ಲಾ ಲಿಫ್ಟರ್ಸ್ ಬ್ರೋಕರ್ ಆಗ್ಬೇಕಾಗಿಲ್ಲ, ಎಲ್ಲಾ ಬ್ರೋಕರ್ಸ್ ಲಿಫ್ಟರ್ಸ್ ಆಗ್ಬೇಕು ಅಂತ ಏನೂ ಇಲ್ಲ. ಓಕೆ, ಲಿಫ್ಟರ್ಸೇ ಬೇರೆ, ಬ್ರೋಕರ್ಸೇ ಬೇರೆ. ಈಗ ಬ್ರೋಕರ್ಸ್ ಗಳು ಮಧ್ಯವರ್ತಿಗಳು, ಏಜೆಂಟ್ಸ್ ಅಂತ ಅಂದ್ರೆ, ಈಗ ಉದಾಹರಣೆಗೆ ಈಗ ನಿಮ್ ಏರಿಯಾದಲ್ಲಿ, ನಿಮ್ ಊರಲ್ಲಿ ಓಕೆ ನೀವು ಈ ತರ ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಸೊ ನಿಮ್ ಏರಿಯಾ ಅಕ್ಕಪಕ್ಕ ಓಕೆ ಯಾರಿಗಾದ್ರೂ ಮರಿ ಬೇಕು ಅಂತ ಅಂದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ನಿಮ್ ಹತ್ರ ಕಳ್ಸೋದು ಅಥವಾ ಕರ್ಕೊಂಡ್ ಬರೋದು ಅಥವಾ ನಿಮ್ಮಿಂದಾನೇ ತಗೊಂಡೋಗಿ ಅವ್ರಿಗೆ ಕೊಡೋದು. ಈ ತರ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ಕೋತಾರೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ, ಯಾರೋ ಮೈಸೂರಿಂದ ಬಂದು ಇಲ್ಲಿ ಮರಿ ತಗೊಳಕ್ ಬರೋದಿಲ್ಲ. ಓಕೆ, ಅವ್ರಿಗೆ ಅಲ್ಲೇ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಹೋಗಿ ಅಲ್ಲೇ ಬಂದ್ಬಿಡತ್ತೆ ಮರಿ. ಏನು ಅಂತ ಅಂದ್ರೆ ನಿಮ್ ಏರಿಯಾದಲ್ಲಿ ಲೊಕ್ಯಾಲಿಟಿಗೆ ಮಾತ್ರ ಸೀಮಿತ ಆಗಿರತ್ತೆ. ಅದೇ ಲಿಫ್ಟರ್ಸ್ ಅಂತ ಅಂದ್ರೆ ಅವ್ರು ಸ್ವಲ್ಪ ತುಂಬಾ ದೊಡ್ಡದಾಗಿ ಬಿಸ್ನೆಸ್ ಮಾಡುವಂತದ್ದು. ಈಗ ಬೆಂಗಳೂರು ಅಂತ ಅಂದ್ರೆ, ಈಗ ಬೆಂಗಳೂರಲ್ಲಿ ಸಾಕಿರೋ ಮರಿಗಳು ಬೆಂಗಳೂರಲ್ಲೇ ಸೇಲ್ ಆಗತ್ತೆ ಅಂತ ಇಲ್ಲ, ಅಥವಾ ಕರ್ನಾಟಕದಲ್ಲೇ ಸೇಲ್ ಆಗತ್ತೆ ಅಂತ ಇಲ್ಲ. ಸೊ ಇವರು ಎಲ್ಲೆಲ್ಲಿ ಮರಿಗಳು ಸಿಗತ್ತೆ ಅದನ್ನೆಲ್ಲಾನು ಒಂದೇ ಸರಿ ಪಿಕಪ್ ಮಾಡ್ಕೊಂಡು, ಈಗ ಯಾವ ದೊಡ್ಡ ದೊಡ್ಡ ಸಿಟೀಸ್ ಇರತ್ತೆ, ಈಗ ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಈ ಕಡೆಗೆಲ್ಲಾನು ಅವರು ಶಿಫ್ಟ್ ಮಾಡ್ತಾರೆ. ಓಕೆ, ಸೊ ಎಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇರತ್ತೆ ಅದೆಲ್ಲ ಇಲ್ಲಿ 1000 kgs, ಅಲ್ಲೊಂದ್ 1000 kgs ಅಂತ ಅಂದಾಗ ಸಪ್ಲೈ ಮಾಡುವಂತದ್ದು ಈ ಲಿಫ್ಟರ್ಸ್ ಮಾಡ್ತಾರೆ. ಕೆಂಗುರಿ ಬ್ಯಾಚ್ ಗಳಲ್ಲಿ ಲಿಫ್ಟರ್ಸ್ ತುಂಬಾ ವರ್ಕ್ ಆಗತ್ತೆ. ಈಗ ಬ್ಯಾಚ್ ಮಾಡೋರು ಬ್ಯಾಚ್ ವೈಸ್ ಕ್ಲಿಯರ್ ಮಾಡ್ತಾರೆ. ಈಗ ಮೇಕೆಗಳ ತರ ಅಲ್ಲ, ಈಗ ಮೇಕೆ ಎಷ್ಟಾದ್ರೂ ಸಿಂಗಲ್ ಆಗು ಕೊಟ್ಕೊಬಹುದು, ಇಲ್ಲ ವರ್ಷ ಪೂರ್ತಿ ಮೇಯಿಸ್ತಾನೆ ಇರ್ತಾರೆ. ಬಟ್ ಕೆಂಗೂರಿ ಬ್ಯಾಚ್ ಅಲ್ಲಿ ಆತರ ಆಗೋದಿಲ್ಲ. 2.5-3 ತಿಂಗಳು ಬ್ಯಾಚ್ ಅಲ್ಲಿ ಮರಿಗಳೆಲ್ಲ ಸೇಲ್ ಬಂತು ಅಂತ ಅಂದ್ರೆ ಅದನ್ನ ಸೇಲ್ ಮಾಡ್ಲೇಬೇಕು. ಓಕೆ, ಒಂದಿನ ಎಕ್ಸ್ಟ್ರಾ ಇಟ್ಕೊಂಡ್ರು ಕೂಡ ಅದು ನಮ್ಗೆ ಖರ್ಚು ಬೀಳ್ತಾನೆ ಇರತ್ತೆ. ಕೆಂಗೂರಿ ಮಾಡಿರೋರ್ಗೆಲ್ಲ ಅದು ಚೆನ್ನಾಗಿ ಗೊತ್ತಿರತ್ತೆ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಕೆಂಗೂರಿ ಮಾಡಿರೋರು ಲಿಫ್ಟರ್ಸ್ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ಓಕೆ, ಸೊ ಇವಾಗ ನಾವು ಅದನ್ನ ಇಂಡಿವಿಜುವಲ್ ಆಗಿ ಸೇಲ್ ಮಾಡೋದು ಕಷ್ಟ ಇದೆ. ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು, ಈ ಮಾರ್ಕೆಟಿಂಗ್ ಸಮಸ್ಯೆ ಬರಬಾರ್ದು ಅಂತ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ ಲೋಕಲಿ ಯಾವ್ದು ರನ್ನಿಂಗ್ ಇರತ್ತೆ, ಮರಿನಾ, ಕುರಿನಾ, ಮೇಕೆನಾ, ಯಾವ್ದು ಅದನ್ನ ನೀವು ಸಾಕ್ಬೇಕಾಗತ್ತೆ. ಸೊ ಎಕ್ಸಾಂಪಲ್ ಈಗ ವಾಕಿನ್ ಅಲ್ಲೇ ಹೇಳ್ದೆ, ಈಗ ವಾಕಿನ್ ಅಲ್ಲಿ ಈಗ ಈ ಏರಿಯಾದಲ್ಲಿ ಮೇಕೆಗಳು ಚೆನ್ನಾಗಿ ಹೋಗ್ತಾ ಇದೆ ಅಂತಂದ್ರೆ ಆ ಸೀಸನ್ ಅಲ್ಲಿ ಮೇಕೆ ಹೋಗತ್ತೆ ಅಂತಂದ್ರೆ ನೀವು ಮೇಕೆನೆ ಹಾಕೋಬೇಕಾಗತ್ತೆ. ಸೊ ಅವಾಗ ನೀವ್ ಇನ್ನೊಬ್ರಿಗೆ ಹೇಳಿ ಈ ತರ ಮಾರಿಸ್ಕೊಡಿ, ಈ ತರ ಯಾರಿಗಾದ್ರೂ ಹೇಳಿ ಅಂತ ಆ ತರದ ಸಮಸ್ಯೆನೆ ಬರೋದಿಲ್ಲ. ನೀವ್ ಒಂಚೂರು ಕ್ಲೀನ್ ಆಗಿ ಪಬ್ಲಿಸಿಟಿ ಕೊಟ್ಕೊಂಡ್ಬಿಟ್ರೆ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾವ್ ಯಾವ ರೀತಿ ಮರಿಗಳನ್ನ ಮಾರ್ಬೇಕು, ಎಷ್ಟು ರೇಟ್ ಹೇಳ್ಬೇಕು, ಅದು ಕಾಮನ್ ಆಗಿ ಕೇಳೋವಂಥದ್ದು ಕ್ವೆಶನ್. ಓಕೆ, ಈಗ ನೀವು ಬಂಡವಾಳ ಹಾಕಿ ಮರಿ ತಗೋ ಬಂದಿರ್ತೀರಾ. ಈಗ ಪರ್ಟಿಕ್ಯುಲರ್ ಆಗಿ ಕೆಂಗೂರಿನೇ ಹೇಳ್ತೀನಿ ಅನ್ನೋದಾದ್ರೆ, ಈಗ 7-8 ಸಾವಿರ ಕೊಟ್ಟು ನೀವು ಮರಿ ತಂದಿರ್ತೀರಾ, ಒಂದ್ 2,000 ಅಂತೂ ಖರ್ಚು ಬಿದ್ದಿರತ್ತೆ. ಸೊ ನಿಮ್ಗೆನೆ ಅಲ್ಲಿ ಓವರ್ ಆಲ್ ಒಂದ್ ಮರಿ ಮೇಲೆ 10,000 ಅಂತೂ ಬಿದ್ದಿರತ್ತೆ. ಸೊ ನೀವ್ ಎಷ್ಟಕ್ಕೆ ಮರಿ ಮಾರ್ಬೇಕು, ನಿಮ್ಗೆ ಒಂದು ಪ್ರಾಫಿಟ್ ಒಂದು ಮಾರ್ಜಿನ್ ಅಂತ ಇಟ್ಕೋಬೇಕು ನೀವು. ಓಕೆ, 10,000 ಆಗೋಗಿದೆ, 10,000 ಬಿಟ್ಬಿಡಿ, 10,000 ನಿಮ್ದೇ ದುಡ್ಡದು. ಸೊ ಅದ್ರ ಮೇಲೆ ನೀವ್ ಎಷ್ಟ್ ತೆಗಿತೀರಾ ಅನ್ನೋದಷ್ಟೇ ನಿಮಗ್ ಲಾಭ ಅಲ್ವಾ. ಸೊ ಅದ್ರಲ್ಲಿ ನೀವು ನನಗೆ 1.5-2 ಸಾವಿರ ಲಾಭ ಸಿಗ್ಬೇಕು ಅಂತ ನೀವ್ ಇಟ್ಕೊಂಡ್ರೆ ಅದ್ರ ಮೇಲೆ ನೀವು 1-1.5 ಸಾವಿರ ಎಕ್ಸ್ಟ್ರಾ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಎಷ್ಟು ಕೇಳ್ತೀರಾ ಅಷ್ಟಂತೂ ಗ್ಯಾರಂಟಿ ಯಾರು ಕೊಡಲ್ಲ ಅಲ್ಲ. ನಮಗ್ ಸೆಲ್ಲರ್ಸ್ಗೆ ಏನು ಅಂತ ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ನಾವು ಕೊಡ್ಬೇಕು, ಪರ್ಚೇಸರ್ ಏನು ಅಂತಂದ್ರೆ ಮಿನಿಮಮ್ ಅಮೌಂಟ್ ಅವ್ರು ತಗೋಬೇಕು. ಸೊ ಇದಿಷ್ಟೇ ಬಿಸ್ನೆಸ್ ಅಲ್ಲಿ ಇರೋದು. ಈಗ ಯಾರೇ ಆಗ್ಲಿ ಬಂದವರು ಪಾಪ ಇವ್ರು ಸಾಕಿದ್ದಾರೆ, ಇವ್ರಿಗೆ ಸ್ವಲ್ಪ ಲಾಭ ಆಗ್ಲಿ ಅಂತ ಅಂದ್ಬಿಟ್ಟು ಯಾರು ವ್ಯಾಪಾರ ಮಾಡಲ್ಲ. ನಮ್ ವ್ಯಾಪಾರ ನಮ್ ಜಾಣ್ಮೆಯಿಂದ ನಾವು ಮಾಡ್ಕೋಬೇಕಾಗತ್ತಷ್ಟೇ. ಈಗ ಇದ್ರಲ್ಲಿ 10,000 ಲೆಕ್ಕದಲ್ಲಿ ತಗೋತೀನಿ ಅಂತ ಅಂದ್ರೆ, ಈಗ ನನಗೆ ಅದ್ರಲ್ಲಿ 11.5 ಸಾವಿರ ನನ್ ಪ್ರಾಫಿಟ್ ಬರ್ಬೇಕು ಅಂತ ನಾನು ಅನ್ಕೋತೀನಿ ಅಂದ್ರೆ ಅದನ್ನ 13-13.5 ರೇಟಿಗೆ ನಾನು ಹೇಳಲೇಬೇಕಾಗತ್ತೆ ಅಲ್ವಾ. ಸೊ ಅವಾಗ ಈಗ ಕೆಲವೊಂದ್ಸರಿ ಈ ಲಿಫ್ಟರ್ಸ್ ಬಂದಾಗ ಯೂಶಲಿ ಹೆಂಗಾಗತ್ತೆ ಅಂತ ಅಂದ್ರೆ, ಅವ್ರು ಎಲ್ಲ ಒಂದೇ ಸರಿ ಕ್ಯಾರಿ ಮಾಡೋದು, ಎಷ್ಟಿರತ್ತೆ ಬ್ಯಾಚ್ ಅಲ್ಲಿ ಅಷ್ಟು ಒಟ್ಟಿಗೆ ತಗೋತಾರೆ. ಸೊ ಪ್ರತಿ ಬ್ಯಾಚ್ ಅಲ್ಲೂ ಅದು ಇದ್ದೇ ಇರತ್ತೆ, ಒಂದ್ ಮರಿ ಒಂದ್ ಸ್ವಲ್ಪ ಸಣ್ಣ ಇದ್ದೇ ಇರತ್ತೆ ಯಾವ ಬ್ಯಾಚ್ ಅಲ್ಲೂ ಅಷ್ಟೇ. ಇನ್ ಕೆಲವೊಂದು ಎಲ್ಲಾ ಒಂದೇ ತರ ಫುಡ್ ಹಾಕಿ ಎಲ್ಲಾ ಒಂದೇ ತರ ಮೇಂಟೈನ್ ಮಾಡಿದ್ರು ಕೂಡ ಎಲ್ಲಾ ಬ್ಯಾಚ್ ಅಲ್ಲೂ 1 ಅಥವಾ 2 ಮರಿ ಈ ತರ ಇದ್ದೇ ಇರತ್ತೆ. ಓಕೆ, ಸೊ ನೀವ್ ಈ ತರ ಬ್ಯಾಚ್ ವೈಸ್ ಕ್ಲಿಯರ್ ಮಾಡ್ತೀರಿ ಅಂದಾಗ ಲಿಫ್ಟರ್ಸ್ ಬರೋರು ಏನ್ ಮಾಡ್ತಾರೆ, ಎಲ್ಲಿ ಏನು ಮೈನಸ್ ಹುಡುಕ್ಬೇಕು ಅಂತಾನೆ ನೋಡ್ತಾರೆ. ಓಕೆ, ಈ ಮರಿ ಸಣ್ಣ, ಆ ಮರಿ ದಪ್ಪ ಅಂತ ಎಲ್ಲಾನು ಕ್ಯಾಲ್ಕುಲೇಷನ್ಸ್ ಇದ್ದೇ ಇರತ್ತೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, ಎಲ್ಲದಕ್ಕೂ ಸೇರಿ ಒಂದು ಅಫೋರ್ಡಬಲ್ ಆಗೋ ತರ ರೇಟ್ ಹೇಳ್ಬಿಡ್ಬೇಕು. ಈಗ ಸಣ್ಣ ಮರಿಗ್ ಒಂದ್ ರೇಟು, ದೊಡ್ಡ ಮರಿಗ್ ಒಂದ್ ರೇಟು ಅಂತ ನೀವ್ ಹೇಳಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಅಂದ್ರೆ ನೀವು ಆ ತರ ಹೇಳ್ತೀನಿ ಅಂದ್ರೆ ಯಾವಾಗೆಲ್ಲ ಬರೀ ದೊಡ್ಡ ಮರಿನೇ ಆಯ್ತಾರೆ.
ಓಕೆ, ಸಣ್ಣ ಮರಿಗಳು ಮತ್ತೆ ನಿಮ್ಗೆ ಉಳ್ಕೊಳ್ಳುತ್ತೆ. ತುಂಬಾ ಡಿಪೆಂಡೆನ್ಸಿ ಇದೆ ಲಿಫ್ಟರ್ಸ್ ಮೇಲೆ ಕೆಂಗೂರಿ ಬ್ಯಾಚ್ ಅಲ್ಲಿ ಅಂತ ಅಂದ್ರೆ. ಯಾಕಂದ್ರೆ ಇವರು ಬಂದ್ರೆ ಫುಲ್ ಬ್ಯಾಚ್ ವೈಸ್ ಕ್ಲಿಯರ್ ಮಾಡೋದು. ಓಕೆ, ಎಷ್ಟ್ ಮರಿ ಇರುತ್ತೋ ಅಷ್ಟ್ ಮರಿನೂ ಹಾಕೊಂಡು ಹೋಗ್ತಾರೆ. ಈಗ ನಾವೇ ಸಿಂಗಲ್ ಆಗಿ ಮಾರ್ಕೋತೀವಿ ಅಂತ ಅಂದ್ರೆ ವರ್ಷ ಪೂರ್ತಿ ಸಾಕೋರ್ಗಾದ್ರೆ ಓಕೆ, ಮರಿಗಳು ಏನೋ ಉಳ್ದಿರೋ ಮರಿನ ವರ್ಷ ಪೂರ್ತಿ ಸಾಕ್ತಿವಿ ಅಂತ ಅಂದ್ರೆ ಸರಿ. ಅದೇ ಕೆಂಗೂರಿನಲ್ಲಿ ಏನೋ ವಾಕಿನ್ಸ್ ಬರ್ತಾರೆ ಅಂತ ಅನ್ಕೊಳ್ಳಿ, ಅಂದ್ರೆ ನಿಮ್ ಲೋಕಲಿ ಅದು ರನ್ನಿಂಗ್ ಅಲ್ಲಿ ಇದ್ರೆ ಕ್ಲಿಯರ್ ಆದ್ರೆ ಓಕೆ. ಸೊ ಅದು ರನ್ನಿಂಗ್ ಅಲ್ಲಿ ಇಲ್ಲ, ಬಟ್ ನಾವೀಗ ಆಲ್ರೆಡಿ ಕೆಂಗೂರಿನೇ ಮಾಡ್ಬಿಟ್ಟಿದೀವಿ, ಏನ್ ಮಾಡೋದು, ಬಂದವರು ಕೊಟ್ಕೊಳ್ಳೋಣ ಅಂತ ಅನ್ಕೊಂಡು ನೀವು ಲೂಸ್ ಕೊಟ್ಕೋತಾ ಇದ್ರೆ ಅದ್ರಲ್ಲಿ ಪ್ರಾಫಿಟ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಏನ್ ಕೊನೆಗೆ ಉಳ್ಕೊಳತ್ತಲ್ಲ, ಸೊ ಅದು ಕ್ಲಿಯರ್ ಆಗೋದ್ ಕಷ್ಟ ಇದೆ. ಮತ್ತೆ ಏನ್ ಸ್ವಲ್ಪ ಉಳ್ಕೊಳತ್ತೆ ಮರಿಗಳು, ಆ ಮರಿಗಳಿಗೋಸ್ಕರ ನೀವು ದಿನ ಇಡೀ ಮತ್ತೆ ಅದೇ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದು ವರ್ತ್ ಇಲ್ಲ ಅಂತ ಅನ್ಸುತ್ತೆ ಕಡಿಮೆ ಮರಿಗಳಿಗೋಸ್ಕರ. ನೀವು ಬ್ಯಾಚ್ ವೈಸ್ಗೆ ಇಡೀ ಕೆಲಸ ಏನಿದೆ ಅದನ್ನ ಮಾಡ್ತಾ ಇದ್ರೆ ಓಕೆ. ಸೊ ಬರೀ ಮಿನಿಮಮ್ ಸ್ವಲ್ಪನೇ ಮರಿ ಉಳ್ಕೊಂಡು ಅದನ್ನ ನೀವು ಮೇಂಟೈನ್ ಮಾಡ್ಕೊಬೇಕು ಅಂತಂದ್ರೆ ಮತ್ತೆ ಅದು ಕ್ಲಿಯರ್ ಆಗೋದನ್ನು ಕಷ್ಟ ಇದೆ. ಸೊ ಹಂಗಾಗಿ ಲಿಫ್ಟರ್ಸ್ ಗಳು ಏನು ಅಂತಂದ್ರೆ ಸಣ್ಣದಪ್ಪ ಏನು ಅದನ್ನ ಇಂಗಿಡ್ಸೋದಿಲ್ಲ. ಓಕೆ, ಎಷ್ಟಿರತ್ತೋ ಅಷ್ಟನ್ನು ಹಾಕೊಳ್ಳೋದು, ಎಲ್ಲದಕ್ಕೂ ಸೇರಿ ಒಂದೇ ಪ್ರೈಸ್ ಕೋಟ್ ಮಾಡೋದು. ಸ್ವಲ್ಪ ಹುಷಾರಾಗಿ ನೀವು ಬಿಸ್ನೆಸ್ ಮಾಡ್ಕೋಬೇಕಾಗತ್ತೆ. ಈಗ ಹೆಂಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ಬ್ಯಾಚ್ ಒಂದ್ 50 ಮರಿ ಇದೆ ಅಂತ ಅಂದ್ರೆ 50 ಮರಿನೂ ಎತ್ತಾರೆ, ಅದಿಲ್ಲ ಅಂತ ಅಲ್ಲ. ಏನು ಅಂತ ಅಂದ್ರೆ ಇವಾಗ ಎಲ್ಲಿ ಅವ್ರಿಗೆ ರೇಟ್ ಕಡಿಮೆ ಮಾಡ್ಬೋದು, ಸೊ ಹಂಗಾಗಿ ಮೈನಸ್ನೇ ಹುಡುಕ್ತಾರೆ. ಯಾವ ತರ ಅವ್ರದ್ದು ಬಿಸ್ನೆಸ್ ಬರತ್ತೆ ಅಂತ ಅಂದ್ರೆ, ಇಲ್ಲ ಮರಿ ಸ್ವಲ್ಪ ದಪ್ಪ ಸಣ್ಣ ಎಲ್ಲ ಇದೆ, ಸೊ ಒಂದ್ ಮರಿ ಮೇಲೆ ನಾವು 500 ಕಡಿಮೆ ಮಾಡ್ತೀವಿ ಅಂದ್ರೆ ಒಂದ್ ಸಿಂಗಲ್ ಮರಿ ಅಂತ ಅಲ್ಲ, ಎಲ್ಲಾ ಮರಿಗಳಿಗೂ ಅವರು 500 ಕಡಿಮೆನೆ ಮಾಡೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ 50 ಮರಿಗೆ 500 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಅಂದ್ರೆ ಈಗ ನಾವು ಕಣ್ ಮುಂದೆನೆ 25,000 ನಾವೇ ಬಿಟ್ಕೊಟ್ಟಂಗ ಆಯ್ತಾ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಬಿಸ್ನೆಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಿಫ್ಟರ್ಸ್ ಕೊಟ್ಟು ನೀವು ಮರಿಗಳನ್ನ ಕ್ಲಿಯರ್ ಮಾಡ್ಕೋತಾ ಇದೀವಿ ಅಂತ ಅಂದಾಗ ಅಲ್ಲಿ ನೀವು ಸ್ವಲ್ಪ ಪ್ರಾಫಿಟ್ ಕಡಿಮೆನೆ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಲಿಫ್ಟರ್ಸ್ ನೀವಿರೋ ಜಾಗಕ್ಕೆ ಬಂದು ನಿಮ್ದೇನು ರಿಸ್ಕ್ ಇಲ್ಲ. ಓಕೆ, ನಿಮ್ ಜಾಗಕ್ಕೆ ಬಂದು ಎಲ್ಲ ಅವರೇ ಮರಿ ತಗೊಂಡ್ ಹೋಗೋದ್ರಿಂದ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇನ್ಕ್ಲೂಡ್ ಆಗೋಗಿರುತ್ತೆ, ಲಿಫ್ಟಿಂಗ್ ಚಾರ್ಜ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದೆಲ್ಲ ಒಂಥರ ಹಿಡನ್ ಚಾರ್ಜಸ್ ಇದ್ದಂಗೆ. ಓಕೆ, ಅದನ್ನೆಲ್ಲ ಸೇರಿನೇ ಅವರು ಪ್ರೈಸ್ ಕೋಟ್ ಮಾಡ್ತಾರೆ. ಸೊ ಹಂಗಾಗಿ ನೀವು ಅಂತ ಇಂಡಿವಿಜುವಲ್ ಆಗಿ ಕೊಟ್ಕೊಳ್ಳೋ ಅಷ್ಟು ಪ್ರಾಫಿಟ್ ನೀವು ಲಿಫ್ಟರ್ಸ್ ಗಳ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಇದೆ. ಈಗ ಇನ್ನೊಂದು ಕ್ವೆಶನ್ ಬರ್ಬೋದು, ಲಿಫ್ಟರ್ಸ್ ಮತ್ತೆ ಬ್ರೋಕರ್ಸ್ ಅಂತ ಮಾತಾಡಿದಾಗ ಲಿಫ್ಟರ್ಸ್ ಹೆಂಗೆ ನಾವು ಲಿಫ್ಟರ್ಸ್ ನ ಹುಡ್ಕೋದು ಅಂತ. ಸೊ ನೀವು ಈ ತರ ಪೋರ್ಟಲ್ಗಳು ನಾನು ಹೇಳ್ದಂಗೆ ಇಂಡಿಯಾ ಮಾರ್ಟ್ ಮತ್ತೆ ಈ ತರ ಯಾವ್ದಾದ್ರು ಒಂದು ಪೋರ್ಟಲ್ ಗಳಲ್ಲಿ ನೀವು ಮರಿಗಳು ಸಿಗತ್ತೆ ಅಂತ ನೀವು ಅಡ್ವರ್ಟೈಸ್ ಮಾಡಿದಾಗ ಡೆಫಿನೆಟ್ಲಿ ಯಾರು ಬೇಕಿದೆ ನೋಡಿ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು. ಸೊ ನಿಮ್ಗೆ ಈ ತರ ನಿಮ್ಮ ಒಂದು ನೆಟ್ವರ್ಕ್ ನ ನೀವು ಎಕ್ಸ್ಟೆಂಡ್ ಮಾಡ್ಕೊಂತಾ ಇದ್ದಂಗೆ ನಿಮ್ಗೆ ಕಸ್ಟಮರ್ ಗಳೇ ಆಗ್ಲಿ ಅಥವಾ ಲಿಫ್ಟರ್ಸೇ ಆಗ್ಲಿ ತಾನೇ ಕನೆಕ್ಟ್ ಆಗ್ತಾರೆ. ಓಕೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಮತ್ತೆ ಪ್ರತಿಯೊಬ್ರು ಕೇಳಿರುವಂತ ಪ್ರಶ್ನೆ, ಇದ್ರಲ್ಲಿ ಲಾಭ ಇದೆಯಾ? ಮತ್ತೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿ ಅಂತ ಅಂದ್ರೆ ಇದ್ರಲ್ಲಿ ಲಕ್ಷ ಲಾಭ ಬರುತ್ತಂತೆ, ಹೌದಾ ಮೇಡಮ್ ಅಂತ. ನೋಡಿ, ಎಲ್ಲರೂ ಈಗ ಬಿಸ್ನೆಸ್ ಮಾಡೋದೇ ಲಾಭಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾರೆ. ಓಕೆ, ತಿಂಗಳಿಗೆ ಲಕ್ಷ ಇನ್ಕಮ್ ಅಂತೂ ಬರುತ್ತೆ. ಆದ್ರೆ ಆ ಇನ್ಕಮ್ ಅಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ಎಷ್ಟು, ಲಾಭ ಎಷ್ಟು ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಬೈಫರ್ಗೆಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ 30 ಮರಿದೊಂದು ನೀವು ಬ್ಯಾಚ್ ನಡೆಸ್ತಾ ಇದ್ದೀರಾ ಅಂತ ಅಂದ್ರೆ ಇವಾಗ ಮಿನಿಮಮ್ ಒಂದು 7,000 ರಿಂದ 8,000, ಅಂದ್ರೆ ಇದು ಬರೀ ಉದಾಹರಣೆಗಷ್ಟೇ, ಇಷ್ಟರಲ್ಲೇ ನಡೆಯತ್ತೆ ಅಂತ ಹೇಳಕ್ಕಾಗಲ್ಲ. 7,000 ರಿಂದ 8,000 ಮರಿ ತಗೋಬರ್ತೀರಾ. ಓಕೆನಾ, ಅವಾಗ ನಿಮಗ್ ಮರಿನೇ ಎಷ್ಟು ಬಿತ್ತು? 2,40,000 ಮರಿನೇ ಬಿತ್ತು. ಮತ್ತೆ ನೀವ್ ಯಾವ ಸಂತೆಯಿಂದ ತರ್ತಾ ಇದ್ದೀರಾ, ಅದು ಟ್ರಾನ್ಸ್ಪೋರ್ಟೇಶನ್, ಅಲ್ಲಿಂದ ಖರ್ಚು ಅಂತ ಎಲ್ಲ ಸೇರಿ 2.5 ಲಕ್ಷ ಮರಿಗೆ ಬೀಳತ್ತೆ. ಓಕೆ, ಸೊ ನೀವು ಮಿನಿಮಮ್ ಆಗಿ ತಗೋತೀನಿ ಅಂತ ಅಂದ್ರೂ ಕೂಡ ಒಂದ್ ಮರಿಗೆ 2,000 ಖರ್ಚು ಬೀಳತ್ತೆ ಮೇವ್ಗೆ. ಸೊ 30 ಮರಿಗೆ 60,000 ನಿಮ್ಗೆ ಮೇವಿನ ಖರ್ಚೆ ಬೀಳತ್ತೆ ಅಲ್ವಾ. ಸೊ 2.5 ಲಕ್ಷ ಮರಿ 60,000 ನೀವು ಮೇವಿನ ಖರ್ಚು ಅಂತ ಅಂದ್ರೂ 3,10,000 ನಿಮ್ದೇ ದುಡ್ಡು ಇನ್ವೆಸ್ಟ್ ಆಗಿದೆ ಅದ್ರಲ್ಲಿ. ನೀವೇನು 2 ತಿಂಗಳು 3 ತಿಂಗಳು ಬ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅದ್ರಲ್ಲಿ ನಿಮ್ ದುಡ್ಡೇ ಇಷ್ಟಿದೆ. ಓಕೆ, ಸೊ ನಿಮ್ ಹತ್ರ ಇರೋದು ಎಷ್ಟು? 30 ಮರಿ ಆಯ್ತಾ. ಓಕೆ, ಸೇಲ್ಗೆಲ್ಲ ಬಂತು, ನೀವ್ ಅವತ್ ತುಂಬಾ ಲಕ್ಕಿ ಇದ್ರಿ, ಸೊ ನಿಮ್ಗೆ ಮರಿ ಮೇಲೆ 2,000 ಸಿಕ್ಬಿಡ್ತು ಅಂತ ಅನ್ಕೊಳ್ಳಿ, ಬಂಪರು. ಅವಾಗ ನಿಮ್ಗೆ 60,000 ನಿಮಗೆ ಪ್ರಾಫಿಟ್ ಸಿಕ್ಕಿದ್ರು ನಿಮ್ಗೆ ಬರೋ ಅಂತ ಅಮೌಂಟ್ ಎಷ್ಟು? 3,70,000 ಬರತ್ತಾ? 3,70,000 ನಿಮ್ಗೆ ಇನ್ಕಮ್ ಕರೆಕ್ಟ್. ಆದ್ರೆ ಅದ್ರಲ್ಲಿ 3,10,000 ನಿಮ್ದೇ ಅಮೌಂಟ್ ಇದೆ. ನಿಮಗ್ ಸಿಗ್ತಾ ಇರೋ ಪ್ರಾಫಿಟ್ ಎಷ್ಟು? 60,000 ಅಲ್ವಾ. ಇದಿಷ್ಟನ್ನ ನೀವು ಅರ್ಥ ಮಾಡ್ಕೊಬೇಕು ದಯವಿಟ್ಟು. ಈಗ ನಾವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡು ಈ ಲಕ್ಷ ಬರತ್ತೆ, ಸರಿ ಒಪ್ಕೊಳ್ಳೋಣ, ಅದ್ ಯಾವ ರೀತಿ ಬರತ್ತೆ ಅನ್ನೋದನ್ನ ಬಿಡ್ಸಿ ಹೇಳ್ಬೇಕಾಗಿರೋದು ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋತೀನಿ ನಾನು. ಈಗ ಒಂದ್ ಪಬ್ಲಿಕ್ ಅಲ್ಲಿ 1,000 ಜನ ನೋಡ್ತಾ ಇದಾರೆ ಅಂತ ಅಂದ್ರೆ ಒಂದ್ ಕನ್ವಿನ್ಸಿಂಗ್ ಆಗಿ ಆನ್ಸರ್ ಕೊಡ್ಬೇಕು. ಲಕ್ಷ ಪ್ರಾಫಿಟ್ ತೆಗಿಬಹುದು,
ಯಾವ ರೀತಿ ನೀವು ಅಷ್ಟು ಖರ್ಚು ಮಾಡಕ್ ನೀವು ರೆಡಿ ಇರ್ಬೇಕು. ಐ ಮೀನ್ ನೀವು ಅದನ್ನ ಅಫೋರ್ಡ್ ಮಾಡ್ಬೇಕಾಗತ್ತೆ. ಇದು ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಈಗ ನಾನು 30 ಲೆಕ್ಕ ಹೇಳಿದೆ, 30 ಲೆಕ್ಕಕ್ಕೆ ಇಷ್ಟು ಅಂತ. ಅದೇ ನೀವು 100 ಮರಿಗೆ ಲೆಕ್ಕ ಹಾಕಿ, 100 ಮರಿನೇ ನೀವು 8,000ಕ್ಕೆ ತರ್ತೀನಿ ಅಂತ ಅಂದ್ರೆ 8 ಲಕ್ಷ ಮರಿಗೆ ಬೀಳತ್ತೆ. 2,000 ತಿಂಡಿ ಖರ್ಚೆಲ್ಲ ಆಗತ್ತೆ. ಸೊ ಎಲ್ಲಾ ಸೇರಿ ನಿಮ್ಗೆ 10 ಲಕ್ಷ ಬೀಳತ್ತೆ. ಸೊ ನಿಮ್ ಖರ್ಚು ಎಷ್ಟಿದೆ ಅಲ್ಲಿ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗತ್ತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿ ಲಕ್ಷ ಲಕ್ಷ ತೆಗಿಯೋರು ಇದ್ದಾರೆ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಈಗ ಇವಾಗ ನಮ್ಮ ಆಡಿಯನ್ಸ್ ಎಲ್ಲಾನು ಒಂದು ಬಿಗಿನಿಂಗ್ ಲೆವೆಲ್ ಅಲ್ಲಿ ಅಥವಾ ನಾನೇನ್ ಹೇಳ್ದೆ ಎಕ್ಸಾಂಪಲ್ ಅಷ್ಟು ಲೆವೆಲ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅರ್ಥ ಆಗೋ ಮಟ್ಟಿಗೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಏನಕ್ಕೆ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಅಂದ್ರೆ, ನೀವು ನೆಕ್ಸ್ಟ್ ಬ್ಯಾಚ್ ಆಗ್ತೀರಾ ಇಲ್ವಾ ಅಂತ ಡಿಸೈಡ್ ಮಾಡೋದು ಕೂಡ ಈ ಬ್ಯಾಚ್ ನ ವ್ಯವಹಾರನೇ ಆಗಿರುತ್ತೆ. ಈಗ ಒಂದು ಒಳ್ಳೆ ಮಟ್ಟದಲ್ಲಿ ಪ್ರಾಫಿಟ್ ಬಂತು ಅಂತ ಅಂದಾಗ ನೆಕ್ಸ್ಟ್ ಟೈಮ್ಗೆ ಆಬ್ವಿಯಸ್ಲಿ ಕಂಟಿನ್ಯೂ ಮಾಡ್ತೀವಿ. ಅದೇ ಬೈ ಚಾನ್ಸ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದಾಗ ಎಷ್ಟು ಜನ ಮತ್ತೆ ಅದೇ ಇದ್ರಲ್ಲಿ ಟ್ರೈ ಮಾಡೋದಕ್ಕೆ ನೋಡ್ತಾರೆ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಬಿಸ್ನೆಸ್ ಎಲ್ಲಾನು ಏನಕ್ಕೆ ಅಷ್ಟು ಫೇಲ್ಯೂರ್ ಆಗೋದು ಅನ್ನೋದು ಕೂಡ ಮಾರ್ಕೆಟಿಂಗ್ ಇಶ್ಯೂ ಇಂದಾನೇ ಆಗುತ್ತೆ. ಸೊ ಎಲ್ಲ ಮಾಡಿ ಎಷ್ಟು ಚೆನ್ನಾಗೆಲ್ಲ ಮರಿ ಎಲ್ಲ ಬೆಳೆಸ್ಕೊಂಡು ಏನೊಂದ್ ಕಾಯಿಲೆನೂ ಇಲ್ದಂಗೆ ಏನು ಇಲ್ದಂಗೆ ನಾವು ಚೆನ್ನಾಗಿ ಮರಿ ಬೆಳೆಸಿದೀವಿ. ಮರಿ ಒಳ್ಳೆ ರೇಟಿಗೆ ಸೇಲ್ ಆಗಿಲ್ಲ ಅಂತಂದ್ರೆ ಅಷ್ಟೆಲ್ಲ ಬೆಳೆಸಿ ನಾವು ಏನ್ ಪ್ರಯೋಜನ ಬಂತು ಅಲ್ಲ. ಸೊ ಅದಕ್ಕೇನೆ ಮಾರ್ಕೆಟಿಂಗ್ ಮಾಡುವಾಗ ನಾವು ತುಂಬಾ ಹುಷಾರಾಗಿ ಮಾಡ್ಬೇಕು ಅಂತ ಹೇಳುತ್ತೆ. ಮತ್ ಇನ್ನೊಂದು, ಮಾರ್ಕೆಟಿಂಗ್ ಅಲ್ಲಿ ಡೆಸ್ಪರೇಟ್ ಸೆಲ್ಲಿಂಗ್ ಏನು ಅಂತ ಅಂದ್ರೆ, ಈಗ ಎಲ್ಲಾನು ಮರಿ ಸೇಲಿಗೆ ಬಂದ್ಬಿಟ್ಟಿದೆ, ಓಕೆನಾ, ಇವಾಗ ನೀವು ಮಾರ್ಕೆಟಿಂಗ್ ಶುರು ಮಾಡೋದು. ಓಕೆ, ಈಗ ರೆಡಿ ಇದೆ, ಇವಾಗ ಮರಿ ರೆಡಿ ಇದೆ ಅಂದ ತಕ್ಷಣ ಯಾರು ಬಂದು ತಗೊಂಡೋಗಕ್ ರೆಡಿ ಇರಲ್ಲ. ನಿಮ್ಗಿನ್ನ ಒಂದು ತಿಂಗಳಲ್ಲಿ ಮರಿ ರೆಡಿ ಆಗತ್ತೆ ಅನ್ಕೊಂಡಿರುವಾಗ್ಲೇ ನೀವು ಮಾರ್ಕೆಟಿಂಗ್ ಶುರು ಮಾಡ್ಬೇಕಾಗತ್ತೆ. ಓಕೆ, ಈ ಕೆಂಗೂರಿನಲ್ಲಿ ಇವಾಗ ಒಂದೊಂದ್ ದಿನಕ್ಕೂ ಎಷ್ಟೆಷ್ಟು ಖರ್ಚು ಬರುತ್ತೆ ಅಂತ ನಿಮ್ಗೂ ಗೊತ್ತಿರತ್ತೆ ಮಾಡ್ತಾ ಇರೋರಾದ್ರೆ. ಅಷ್ಟು ಖರ್ಚು ನೀವು ಪ್ರತಿ ದಿನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಇವಾಗ ಲಾಭ ಎಷ್ಟು ಬರುತ್ತೆ ಅಷ್ಟು ನಿಮಗೆ ಖರ್ಚು ಹೊರಟೋಗಿರತ್ತಲ್ಲಿ. ಓಕೆ, ಸೊ ಹಂಗಾಗಿ ನೀವು ಮಾರ್ಕೆಟಿಂಗ್ ನ ಇನ್ನ ಮಿಡ್ ಬ್ಯಾಚ್ ಮಧ್ಯದಲ್ಲಿ ಇದೆ ಅನ್ನುವಾಗ್ಲೇನೆ ನೀವು ಮಾರ್ಕೆಟಿಂಗ್ ಶುರು ಮಾಡ್ಬೇಕಾಗತ್ತೆ. ಸೊ ನೀವೆಲ್ಲ ಇನ್ನೇನ್ ರೆಡಿ ಆಗೋಗಿದೆ, ಯಾರು ಬಂದು ತಗೋತಾ ಇಲ್ಲ, ಯಾರಿಗ್ ಮಾರೋದು ಅಂತ ಅನ್ಕೊಂಡ್ ಏನ್ ಮಾಡ್ತೀರಾ, ಡೆಸ್ಪರೇಟ್ ಸೆಲ್ಲಿಂಗ್ ಮಾಡ್ತೀರಾ. ಹೋದಷ್ಟಕ್ಕೆ ಹೋಗ್ಬಿಡ್ಲಪ್ಪ, ನಮ್ಗೆ ಫಸ್ಟ್ ಕ್ಲಿಯರ್ ಆಗ್ಲಿ, ಅಷ್ಟೋ ಬಂದ್ಬಿಡ್ಲಿ ನಮಗ್ ದುಡ್ಡು ಅನ್ನೋ ತರ. ಸೊ ಆ ತರ ಕೈಯಿಂದನೂ ಕಳ್ಕೊಂಡ್ ಕೊಡೋ ಅಂತ ಕೆಲಸ ಮಾಡ್ಕೊಬೇಡಿ. ಈ ತರ ಫಸ್ಟ್ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಕೆಲವೊಂದನ್ನ ತಗೋಬೇಕಾಗತ್ತೆ. ಮತ್ತೆ ನೆಕ್ಸ್ಟ್, ಈಗ ಫಸ್ಟ್ ಬ್ಯಾಚ್ ಆಯ್ತು, ಫಸ್ಟ್ ಬ್ಯಾಚ್ ಆಗಿ ನಿಮಗ್ ಪ್ರಾಫಿಟ್ ಬಂತು, ಓಕೆನಾ. ಈಗ 2ನೇ ಸರಿಗೆ ಅದ್ರ ಡಬಲ್ ಅಷ್ಟು ಮರಿ ಹಾಕೊಂಡ್ಬಿಡೋದು. ಇವಾಗ 30 ಮಾಡ್ತಾ ಇದ್ರೆ ಒಂದೇ ಸರಿಗೆ 50, 60, 70 ಹೆಚ್ಚಿಸ್ಕೊಂಡ್ಬಿಡೋದು. ಆತರ ಮಾಡಕ್ ಹೋಗ್ಬಾರ್ದು. ಓಕೆ, ಇವಾಗ ನೀವು 30 ಸಾಕಿರೋದೇ ಒಂಥರ ಇರತ್ತೆ, ನೀವ್ ಅದೇ ಡಬಲ್ ಆದಾಗ ಅದ್ರದ್ದು ಪ್ರೆಷರ್ ತಗೊಳಕ್ ನಿಮ್ಗೆ ರೆಡಿ ಇರ್ಬೇಕು. ಅಂದ್ರೆ ಹೆಚ್ಚಿಸ್ಕೊಂಬಾರ್ದು ಅಂತ ಹೇಳ್ತಾ ಇಲ್ಲ, ಕಡಿಮೆ ಮಟ್ಟದಲ್ಲಿ ಒಂದ್ 10, 20, ಮ್ಯಾಕ್ಸ್ ಟು ಮ್ಯಾಕ್ಸ್ 20 ಅಷ್ಟು ಹೆಚ್ಚಿಸ್ಕೊಂಡ್ರೆ ಸಾಕಾಗತ್ತೆ. ನಾನ್ ಸಜೆಸ್ಟ್ ಮಾಡೋದು ಏನು ಅಂತ ಅಂದ್ರೆ, ಒಂದ್ 3-4 ಬ್ಯಾಚ್ ಆಗ್ಲಿ. 3-4 ಬ್ಯಾಚ್ ಆಗೋ ಅಷ್ಟ್ರಲ್ಲಿ 1 ವರ್ಷ ಆಗತ್ತೆ. ಸೊ 1 ವರ್ಷದಲ್ಲಿ ಏನ್ ಸೀಸನ್, ಎಲ್ಲ ಕಾಲ ಏನ್ ಬರತ್ತೆ, ಎಲ್ಲಾ ಸೀಸನ್ ಅಲ್ಲೂ ಮರಿ ಯಾವ ರೀತಿ ಬಿಹೇವ್ ಮಾಡತ್ತೆ ಅನ್ನೋದು ನಿಮಗೊಂದು ಪರಿಚಯ ಆಗಿರುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಇವಾಗ ಇಷ್ಟೆಲ್ಲ ಮಾರ್ಕೆಟಿಂಗ್ ಹೇಳಿದ್ರಲ್ವಾ, ನೀವ್ ಇದನ್ನೆಲ್ಲ ಮಾಡ್ತೀರಾ? ಡೆಫಿನೆಟ್ಲಿ. ಹೋಟೆಲ್ ಸಪ್ಲೈ ಒಂದ್ ಬಿಟ್ಟು ಇನ್ನೆಲ್ಲಾ ಕೂಡ ಮಾಡಿದೀವಿ. ಸೊ ಇಲ್ಲೇ ತಾವರೆಕೆರೆ ಸಂತೆನಲ್ಲೇ ಮರಿ ಹಾಕಿ ಸೇಲ್ ಕೂಡ ಮಾಡಿದೀವಿ, ಗಿಫ್ಟರ್ಸ್ಗೂ ಕೊಟ್ಟಿದೀವಿ, ವಾಕಿನ್ಸ್ ಅಂತೂ ರೆಗ್ಯುಲರ್ ಆಗಿರ್ತಾರೆ. ಸೊ ಹಿಂಗೆ ನಾವ್ ನಿಮ್ಗೆ ಹೇಳ್ತಾ ಇದೀವಿ ಅಂತ ಅಂದ್ರೆ ಸುಮ್ನೆ ನಾವು ಬ್ಲೈಂಡ್ ಆಗಿ ಹೇಳಕ್ ಆಗೋದಿಲ್ಲ. ನಾವು ಮಾಡಿ ನಮ್ಗೆ ಏನ್ ವರ್ಕ್ ಆಗಿದೆ ಅದನ್ನ ಮಾತ್ರ ನಾನ್ ನಿಮ್ಗೆ ಹೇಳ್ತಾ ಬಂದಿರೋದು. ಇದು ಎಕ್ಸಾಗ್ರೇಷನ್ ಅಂತ ಅನ್ಕೋಬಾರ್ದು. ಈಗ ಯಾರು ನಮ್ ವಿಡಿಯೋಸ್ನೆಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ, ಈಗ ತುಂಬಾ ದಿವಸ ಗ್ಯಾಪ್ ಆಯ್ತು ಅಂತ ಅಂದ್ರೆ ನೀವು ಕೆಲವೊಂದು ಕಮೆಂಟ್ಸ್ ಗಳು ನೋಡಿರ್ಬೋದು, ವಿಡಿಯೋಸ್ ಎಲ್ಲ ಜಾಸ್ತಿ ಹಾಕಿ ಅಂತ ಕೇಳ್ತಾ ಇರ್ತೀರಾ. ಅದು ಯೂಶಲ್ ಆಗಿ ಎಲ್ಲ ಒಂದು ಯೂಟ್ಯೂಬ್ ವಿಡಿಯೋಸ್ಗೂ ಬರೋದದು ಕಾಮನ್. ಬಟ್ ಕೆಲವೊಂದ್ ಜನ ಫೋನ್ ಮಾಡಿ ನೀವು ವಿಡಿಯೋಸ್ ಹಾಕಿಲ್ಲ ಯಾಕೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಈ ತರ ಜನ ನಮ್ ಕೇಳ್ತಾ ಇದಾರೆ ಅಂತ ಅಂದ್ರೆ ನಮ್ಮೇಲೆ ಒಂದ್ ಟ್ರಸ್ಟ್ ಇದೆ ಅಂತ. ಓಕೆ, ನಮ್ದು ಏನೇ ವಿಡಿಯೋಸ್ ಬಂದ್ರು ಒಂದ್ ಸತ್ಯಾಂಶ ಇದೆ ಅಂತ ನೀವು ನಂಬಿದೀರಾ. ಸೊ ಹಂಗಾಗಿ ಅದ್ ನಮ್ ರೆಸ್ಪಾನ್ಸಿಬಿಲಿಟಿ. ಸೊ ಇದೆಲ್ಲ ಪಾಯಿಂಟ್ಸ್ ನಿಮ್ಗೆ ಕೆಲವೊಬ್ರಿಗೆ ಇದು ಹೋಲ್ಡ್ಸ್ ಗುಡ್ ಆಗ್ಬೋದು, ಇನ್ ಕೆಲವೊಬ್ರಿಗೆ ಕೆಲವೊಂದ್ ಪಾಯಿಂಟ್ಸ್ ಗಳಲ್ಲಿ ನೀವ್ ಮಾಡಕ್ ಆಗದೆ ಇರ್ಬೋದು. ಓಕೆ, ಇಷ್ಟು ಆಪ್ಷನ್ಸ್ ಇದೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಇದರಲ್ಲಿನ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೆ ವಿಡಿಯೋ ಫಾರ್ವರ್ಡ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಷ್ಟು ವಿಡಿಯೋಗಳು ಇದೇ ರೀತಿ ಬರ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.